ಇದೇ ಜನವರಿ 3ನೇ ತಾರೀಕು ವಾಲ್ಮೀಕಿ ಪುತ್ಥಳಿ ಅನಾವರಣ ಇರುತ್ತೆ. ಈ ಸಂಬಂಧಪಟ್ಟಂತೆ ಬಳ್ಳಾರಿ ನಗರದಾದ್ಯಂತ ಬ್ಯಾನರ್ಗಳನ್ನು ಅಳವಡಿಕೆ ಮಾಡಲಾಗ್ತಾ ಇದೆ. ಅದೇ ರೀತಿಯಾಗಿರ್ತಕ್ಕಂಥ ಜನದಡ್ಡಿ ಮನೆ ಮುಂದುಗಡೆ ನಿನ್ನೆ ಬ್ಯಾನರನ್ನು ಅಳವಡಿಕೆ ಮಾಡಲಾಗ್ತಾ ಇತ್ತು. ಆದರೆ ಎರಡು ಗುಂಪುಗಳ ನಡುವೆ ಗಲಾಟೆ ಆಗಿರೋದಾಗಿ ಇದೀಗ ಓರ್ವ ಸಾವನ್ನಪ್ಪಿದೆ. ಅಂದರೆ ಮಿಸ್ ಫೈರಿಂಗ್ ಆಗಿ ಓರ್ವ ಸಾವನ್ನಪ್ಪಿರುವುದು. ನಾವು ಈಗ ಘಟನಾ ಸ್ಥಳದಲ್ಲಿದ್ದೀವಿ. ಗಮನಿಸ್ಬೋದು ಯಾವ ರೀತಿ ಆ ಗಲಾಟೆ ಆಯಿತು ಅಂತಂದರೆ ನಿಜಕ್ಕೂ ಕೂಡ ಸಾಕಷ್ಟು ಆತಂಕ ಎದುರಾಗುತ್ತೆ. ಯಾಕಂತಂದರೆ ಗಮನಿಸ್ಬೋದು, ಇದು ಖಾರದ ಪುಡಿಗಳಂತ ತಂದು ಗುಂಪುಗಳ ಮೇಲೆ ಎರಚುವಂಥ ಪ್ರಯತ್ನ ಕೂಡ ಮಾಡಿದಿರುವಂಥದ್ದು. ಜೊತೆಗೆ ಕಲ್ಲುಗಳ ರಾಶಿ ಬಿದ್ದಿದೆ, ರಸ್ತೆ ಬದಿ ಕಲ್ಲುಗಳ ರಾಶಿ ಬಿದ್ದಿದೆ. ಕಲ್ಲುಗಳ ತೂರಾಟ ಕೂಡ ನಡೆದಿರುವಂಥದ್ದು. ದೊಣ್ಣೆಗಳಿಂದ ಕೂಡ ಬಡಿದಾಡಿಕೊಂಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಗುಂಪು ಸಾಕಷ್ಟು ವ್ಯತಿರಿಕ್ತ ಪರಿಣಾಮ, ಅಂದರೆ ಸಾಕಷ್ಟು ಆರ್ಭಟ ಯಾವಾಗ ಸ್ಟಾರ್ಟ್ ಆಯಿತು ಗುಂಪುಗಳ ನಡುವೆ ಇರತಕ್ಕಂಥ ಘರ್ಷಣೆ. ಆ ಸಂದರ್ಭದಲ್ಲಿ ಶಾಸಕ ಭರತ್ ರೆಡ್ಡಿ ಅವರ ಆಪ್ತ ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ಗಳು, ಅಂದರೆ ಖಾಸಗಿ ಗನ್ಮ್ಯಾನ್ಗಳು ಏರ್ ಫೈರನ್ನು ಮಾಡ್ತಾರೆ. ಜೊತೆಗೆ ಪೊಲೀಸರಿಗೂ ಕೂಡ ಆಗ ಗುಂಪನ್ನು ಚದುರಿಸುವ ನಿಟ್ಟಿನಲ್ಲಿ ಕೂಡ ಏರ್ ಫೈರ್ಗಳನ್ನು ಕೂಡ ಆರಂಭ ಮಾಡ್ತಾರೆ. ಅಂದರೆ ಆ ಸಂದರ್ಭದಲ್ಲಿ ಒಂದು ಮಿಸ್ ಫೈರ್ ಆಗಿ ಕಾಂಗ್ರೆಸ್ ಕಾರ್ಯಕರ್ತ ರಾಜೇಶ್ ಅನ್ನೋವನಿಗೆ ಗುಂಡು ತಗುಲುವಂತಾಗಿ ಆತ ಈಗ ಮೃತಪಟ್ಟಿರುವಂಥದ್ದು. ಹೀಗಾಗಿ ಪ್ರಸ್ತುತವಾಗಿ ಗಮನಿಸ್ಬೋದು, ಇದು ಘಟನಾ ಸ್ಥಳ. ಏನು ರಾಜಶೇಖರ್ ಅಂತ ಏನು ಗುಂಡು ತಗಲಿ ಏನು ಸಾವನ್ನಪ್ಪಿದ್ದಾನೆ, ಆತ ಇದೇ ಜಾಗದಲ್ಲಿ ಬಿದ್ದು ಸಾವನ್ನಪ್ಪಿರುವಂಥದ್ದು ಗಮನಿಸ್ಬೋದು. ಅದು ರಕ್ತದ ಕಲೆಗಳು ಕೂಡ ಕಾಣ್ತಾ ಇದ್ದಾವೆ. ಏನು ಸಂಜೆಯ ನಂತರದಲ್ಲಿ ಬ್ಯಾನರ್ ಅಳವಡಿಕೆ ಸಂಬಂಧಪಟ್ಟಂತೆ ಏನು ಎರಡು ಗುಂಪುಗಳ ನಡುವೆ ಗಲಾಟೆ ಆಗುತ್ತೆ. ಗಲಾಟೆ ವಿಕೋಪಕ್ಕೆ ಹೋಗುತ್ತಿದ್ದಂತೆ ಎರಡೂ ಗುಂಪುಗಳಿಂದ ಕೂಡ ಫೈರಿಂಗ್ ಆರಂಭ ಆಗುತ್ತೆ. ಆ ಸಮಯದಲ್ಲಿ ಈಗ ರಾಜಶೇಖರನ್ ಅವರು ಮೃತಪಟ್ಟಿರುವಂಥದ್ದು. ಇದು ಘಟನಾ ಸ್ಥಳ. ಇದೇ ಸ್ಥಳದಲ್ಲಿ ಆತ ಮೃತಪಟ್ಟಿರುವಂಥದ್ದು. ಸದ್ಯ ಬ್ಯಾರಿಕೇಡ್ಗಳನ್ನು ಅಳವಡಿಕೆ ಮಾಡ್ತಾ ಇರುವಂಥ ಆ ಕಡೆ ಈ ಕಡೆ ಬ್ಯಾರಿಕೇಡನ್ನು ಕೂಡ ಅಳವಡಿಕೆ ಮಾಡಿದ್ದಾರೆ. ಮತ್ತು ಇನ್ನಷ್ಟು ಇದು ಬಿಗಡಾಯಿಸುವ ಆತಂಕ ಇರುವುದಾಗಿ ಬೇರೆ ಬೇರೆ ಜಿಲ್ಲೆಯ ಸುಮಾರು ರಾಯಚೂರು, ಕೊಪ್ಪಳ, ವಿಜಯನಗರ, ದುರ್ಗ ಈ ಭಾಗದಿಂದ ಪೊಲೀಸರು ಕೂಡ ನಿಯೋಜನೆ ಮಾಡ್ತಾ ಇರುವಂಥದ್ದು. ಯಾಕಂತಂದರೆ ಬೆಳಗಿಂತನೂ ಕೂಡ ಸಾಕಷ್ಟು ಇಬ್ಬರು ಕೂಡ, ಅಂದರೆ ಜನಾರ್ದನ್ ರೆಡ್ಡಿ ಅವರು ಪ್ರೆಸ್ ಮೀಟನ್ನು ಕರೆದಿದ್ದಾರೆ, ಭರತ್ ರೆಡ್ಡಿ ಅವರು ಕೂಡ ಪ್ರೆಸ್ ಮೀಟನ್ನು ಕರೆದಿರೋದಾಗಿ ಮತ್ತಷ್ಟು ಉದ್ವಿಗ್ನತೆ ಪಡುವಂಥ ಆತಂಕ ಇರುವಂಥದ್ದು. ಹೀಗಾಗಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡ್ತಾ ಇದ್ದಾರೆ. ಅಂದರೆ ಸಣ್ಣ ಬ್ಯಾನರ್ ಕಟ್ಟು ವಿಚಾರಕ್ಕೆ ಗುಂಪುಗಳ ನಡುವೆ ಘರ್ಷಣೆ ಆಗುತ್ತೆ. ಗುಂಪುಗಳ ಘರ್ಷಣೆ ಇದೀಗ ಯಾವ ರೀತಿ ಮಟ್ಟಕ್ಕೆ ಹೋಗಿದೆ ಅಂತಂದರೆ ಓರ್ವ ಕಾರ್ಯಕರ್ತನ ಸಾವಾಗಿದೆ. ಜೊತೆಗೆ ಈ ಸಾವಿಗೆ ನೇರ ಕಾರಣ ಅನ್ನೋದು ಜನಾರ್ದನ್ ರೆಡ್ಡಿ ಅಂತ ಶಾಸಕ ಭರತ್ ರೆಡ್ಡಿ ಅವರು ಆರೋಪ ಮಾಡ್ತಾ ಇದ್ದಾರೆ. ಜನಾರ್ದನ್ ರೆಡ್ಡಿ ಕೂಡ ನಮ್ಮ ಕಡೆಯಿಂದ ಯಾವುದೂ ಫೈರಿಂಗ್ ಆಗಿಲ್ಲ, ಅವರೇ ಫೈರಿಂಗ್ ಮಾಡಿಕೊಂಡು ಸಾವನ್ನಪ್ಪಿದ್ದಾರೆ, ಅದು ನಮ್ಮ ಮೇಲೆ ಆಗ್ತಾ ಇದ್ದಾರೆ, ಅದರ ಬಗ್ಗೆ ತನಿಖೆ ಆಗಬೇಕು ಅನ್ನೋದು ಕೂಡ ಆಗ್ರಹ ಮಾಡ್ತಾರೆ. ಮುಂದೆ ಇದು ಯಾವ ರೀತಿ ಬೆಳವಣಿಗೆ ಪಡೆದುಕೊಳ್ಳುತ್ತೆ ಅನ್ನೋದು ಕೂಡ ಕಾದು ನೋಡೋಕ್ಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಜೊತೆ ವಿನಾಯಕ್ ಅಪ್ಡೇಟ್, ಟಿವಿ 9 ಬಳ್ಳಾರಿ.